ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿಯ ಕೋರೇನಹಳ್ಳಿ ವಾಸಿ ಗೋಪಿ ಹಾಗೂ ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ಪವಿತ್ರ ಸುಮಾರು 6 ತಿಂಗಳಿಂದ ಪ್ರೀತಿ ಮಾಡುತ್ತಿದ್ದು ಪ್ರೀತಿಯ ವಿಚಾರ ಮನೆಯಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಪೋಷಕರು ಒಪ್ಪದ ಹಿನ್ನೆಲೆ ನಗರದ ಮರುಳು ಸಿದ್ದೇಶ್ವರ ದೇವಾಲಯದಲ್ಲಿ ಪರಸ್ಪರ ಇಬ್ಬರ ಒಪ್ಪಿಗೆ ಮೇರೆಗೆ ಸಪ್ತಪದಿ ತುಳಿದಿದ್ದಾರೆ. ಶಕಂ ಸರ್ವಮಂಗಳ ಮಂಗಲ್ಯ ಇದು ಕಟ್ಬಿಡಂಗೆ ಶುಭೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಂ ಬಕೀದೇವಿ ಆನಂದ ಎಲ್ಲರಾಕ್ಷಕ ಪವಿತ್ರ ಕಳೆದ 6 ತಿಂಗಳ ಹಿಂದೆ ಅಕ್ಕನ ಮನೆಗೆ ಹೋಗಿದ್ರು. ಇದೇ ವೇಳೆ ಕೋರೇನಹಳ್ಳಿಯ ಯುವಕ ಗೋಪಿ ಪರಿಚಯವಾಗಿ ಪರಸ್ಪರ ಪ್ರೀತಿ ಮಾಡಿಕೊಂಡಿದ್ದಾರೆ. ಇದೇ ವಿಚಾರ ಪೋಷಕರ ಗಮನಕ್ಕೆ ಬಂದಿದ್ದು ಇಬ್ಬರ ಪ್ರೀತಿಗೆ ಯುವಕನ ಪೋಷಕರು ನಿರಾಕರಿಸಿದ್ದಾರೆ. ನಂತರ ಇಬ್ಬರು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ರಾಜಿ ಪಂಚಾಯಿತಿ ಮಾಡಿ ಯುವತಿಯ ಇಷ್ಟದಂತೆ ಯುವಕನ ಜೊತೆ ಕಳುಹಿಸಿಕೊಟ್ಟಿದ್ದಾರೆ. ನಂತರ ಸಮತಾ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಗಮನಕ್ಕೆ ತಂದು ಯುವಕ ಯುವತಿ ಒಪ್ಪಿಗೆ ಮೇರೆಗೆ ನಗರದ ಮರುಳು ಸಿದ್ದೇಶ್ವರ ದೇವಾಲಯದಲ್ಲಿ ಯುವತಿಯ ಪೋಷಕರ ನೇತೃತ್ವದಲ್ಲಿ ಇಬ್ಬರ ವಿವಾಹ ನೆರವೇರಿಸಿದ್ದಾರೆ. ಇಬ್ಬರ ಇಷ್ಟದಂತೆ ನಾವು ಮದುವೆಯಾಗಿದ್ದೇವೆ ಎಂದು ನೂತನ ವಧೂವರರು ತಿಳಿಸಿದ್ದಾರೆ. ಅವ್ರ ಮನೆಗೆ ಒಪ್ಪಿಲ್ಲ, ನಮ್ಮ ಮನೆಗೆ ಒಪ್ಪಿಲ್ಲ, ಜಾತಿ ಇದೆ ಅಂತ ಇದು ಮಾಡೋದು ಅವ್ರಿಗೆ 100 ವರ್ಷ ಬರ್ಬೋದು. ನಾವು ಅವ್ರ ಪಾಡಲ್ಲ, ಕಷ್ಟ ಆದ ಸಿಕ್ಕಾದಿದ್ದು ಪಡ ಕೆಲಸ ಮಾಡ್ತೀವಿ. ರಂಪ ಅಷ್ಟೇ ಅವರು ಮಾರ್ಗಾನಲ್ಲಿ ಅಕ್ಕ ಊರಿಗೆ ಹೋಗಿದ್ರು. ಅಲ್ಲಿ ದೇವಸ್ಥಾನಕ್ಕೆ ಅವರು 1 ವಾರ ಏನೋ ಅವ್ರ ಅಕ್ಕ ಹುಷಾರಿಲ್ಲ ಅಂತ ಹೋಗಿದ್ರು. ಅದೇ ಟೈಮ್ಗೆ ಯಾವುದೋ ಮದುವೆ ಇತ್ತು, ಮದುವೆಗೆ ಹೋಗಿದ್ರು. ಊರು ಸುತ್ತಾಡಿದ್ರೆ ಹಂಗೆ ಪರಿಚಯ ಸೆಕೆಂಡ್ ಪೀಸ್. 15 ದಿನಗಳ ಹಿಂದೆ ಇಬ್ಬರ ಪ್ರೀತಿ ವಿಚಾರ ಗೊತ್ತಾಗಿತ್ತು. ಆದರೆ ಇಬ್ಬರ ಮದುವೆಗೆ ಯುವಕನ ಪೋಷಕರು ಒಪ್ಪಿಗೆ ನಿರಾಕರಿಸುವ ಮಾಹಿತಿ ತಿಳಿದು ಯುವತಿಯನ್ನು ಕರೆತಂದು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇಂದು ಯುವಕ ಅಂಗವಿಕಲ ಯುವತಿಯನ್ನು ನಮ್ಮ ನೇತೃತ್ವದಲ್ಲಿ ಮದುವೆ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಎಂದು ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಮಾಹಿತಿ ನೀಡುವ ಜೊತೆಗೆ ನೂತನ ವಧೂವರರಿಗೆ ಆಶೀರ್ವಾದ ಮಾಡಿದ್ದಾರೆ. 15 ದಿನಗಳ ಹಿಂದೆ ನಮಗೆ ಇವರ ಪ್ರೀತಿ ವಿಚಾರ ಗೊತ್ತಾಗಿ ಮನೆಯಲ್ಲೆಲ್ಲ ಮಾತಾಡ್ಕೊಂಡಿದ್ವಿ. ಆದರೆ ಇವರು ಒಂದು ಸ್ವಲ್ಪ ನಮಗೆ ಗೊತ್ತಿಲ್ಲ, ಇವರೇನಾದರೂ ನಮಗೆ ಮದುವೆ ಮಾಡಲ್ವೇನೋ ಅಂತ ಅಂದ್ಬಿಟ್ಟು ಆತಂಕದಿಂದ ಇವರಿಬ್ಬರೂ ಸಹ 2 ದಿನಗಳ ಹಿಂದೆ ಹೋಗಿ ಬೇರೆ ಕಡೆ ಇವರ ಗೋಪಿಯವರ ಅಕ್ಕ ಮನೆಯಲ್ಲೇ ವಾಸವಾಗಿದ್ದಾರೆ. ನಮಗೆ ಗೊತ್ತಾಗಿ ಅವ್ರನ್ನ ಕರ್ಕೊಂಡ್ಬಂದು ನಮಗೆ ಇವ್ರ ಜೊತೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲದೆ ನಾವು ಒಂದು FIR ಮಾಡಿಸಿದ್ವಿ. ಆ FIRನ ಇವತ್ತು ಕ್ಲೋಸ್ ಮಾಡ್ಕೊಂಡು ಬಂದು ಗೋಪಿಯವ್ರನ್ನ ಸಹ ಸ್ಟೇಷನ್ಗೆ ಬಂದು ನಮಗೆ ಆ ಹುಡುಗಿ ಜೊತೆನೇ ಬಾಳ್ತೀನಿ, ಆ ಹುಡುಗಿನೇ ನಮ್ಗೆ ಬೇಕು, ಫ್ಯಾಮ್ಲಿ ಇವತ್ತಿರ್ತಾರೆ, ನಾಳೆ ನಾನು ಸರಿ ಮಾಡ್ಕೊತೀನಿ, ಇವತ್ತು ನನಗೆ ವಿರೋಧ ಮಾಡಿರ್ಬೋದು, ನಾಳೆ ನಾನು ಫ್ಯಾಮ್ಲಿನೂ ಸರಿ ಮಾಡ್ಕೊತೀನಿ, ನಿಮ್ಮ ಸಪೋರ್ಟ್ ಬೇಕು ನಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಲ್ಲ ರೀತಿಯಲ್ಲೂ ಸಹ ಕಾನೂನು ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದು ಇಲ್ಲಿ ಮದುವೆ ಮಾಡಿದ್ದೀವಿ. ಒಬ್ಬ ಹ್ಯಾಂಡಿಕ್ಯಾಪ್ಟ್ಗೆ ಅವರು ಬಾಳ್ ಕೊಟ್ಟಿರೋದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಹೇಳಿ 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಅಂತ ಹೇಳ್ಬಿಟ್ಟು ಇವತ್ತು ಮದುವೆ ಮಾಡ್ತೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.